ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪಂಡಿತ್ ಜವಾಹರ್ಲಾಲ್ ನೆಹರು ನಮ್ಮ ಮೊದಲೇ ಪ್ರಧಾನಮಂತ್ರಿ ಅವರ ಹೆಸರುಗಳನ್ನು ಕಾರ್ಯಕ್ರಮ ಬದಲಾವಣೆ ಮಾಡಿದ್ರು. ನಂತರ ದಿವಂಗತ ಇಂದಿರಾ ಗಾಂಧಿಯವರು ಈ ರಾಷ್ಟ್ರವನ್ನು 16 ವರ್ಷ ಆಳಿದ್ರು. ಅವರ ಹೆಸರು ಕಾರ್ಯಕ್ರಮ ಕೂಡ ಬದಲಾವಣೆ ಮಾಡಿದ್ರು. ಸನ್ಮಾನ್ಯ ರಾಜೀವ್ ಗಾಂಧಿಯವರ ಇದಂಥ ಕಾರ್ಯಕ್ರಮ ಹೆಸರು ಕೂಡ ಬದಲಾವಣೆ ಮಾಡಿದ್ರು. ಕೊನೆಗೂ ಮಹಾತ್ಮ ಗಾಂಧಿ ಹೆಸರನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ನಾಚಿಕೆ ಆಗಬೇಕು ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ, ಕೇಂದ್ರ ಸರ್ಕಾರಕ್ಕೆ. ನಿಮಗೆ 12 ವರ್ಷ ಆದಮೇಲೆ ಜ್ಞಾನೋದಯ ಆಯಿತಾ ಈ ಕಾರ್ಯಕ್ರಮ ಸರಿ ಇಲ್ಲ ಅಂಥೇಳಿ? ಹಾಗಾದರೆ ಮಹಾತ್ಮ ಗಾಂಧಿಯ ವಿರೋಧಿಗಳಂತ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಹೇಳಬೇಕು. ನಾಥೂರಾಮ್ ಗೋಡ್ಸೆ ಅವರು ಮಹಾತ್ಮ ಗಾಂಧಿಯನ್ನು ಕೊಂದರು. ಆದರೆ BJP ಅವರು, ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿಯ ಸಿದ್ಧಾಂತಗಳನ್ನು ಕೊಲೆ ಮಾಡಿದ್ದಾರೆ. ಇದಕ್ಕೆ ತಕ್ಕ ಉತ್ತರ ಜನ ಕೊಡ್ತಾರೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ AICC ತೀರ್ಮಾನ ಮಾಡಿ ಒಂದು ಜನ ಆಂದೋಲನ ಮಾಡುವಂತಹ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದು ಕೇವಲ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಜನಪರ ಹೋರಾಟ. ಇದೊಂದು ಸಂಗ್ರಾಮ. ಇವತ್ತು ಗ್ರಾಮೀಣ ಭಾಗದ ಜನರಿಗೆ ಮಹಾತ್ಮ ಗಾಂಧಿ ನರೇಗಾ ಮೂಲಕ ಏನು ಸಹಾಯ ಸಿಗ್ತಾ ಇತ್ತು ಅದು ಸಿಗಬಾರ್ದಂತಹ ಬಹುಶಃ ಅವರ ವಿಚಾರಗಳನ್ನ ಇಟ್ಕೊಂಡು 12 ವರ್ಷ ನಂತರ ಇವತ್ತು ಅವರಿಗೆ ಜ್ಞಾನೋದಯ ಆಗಿದೆ, ಈ ಕಾರ್ಯಕ್ರಮ ಸರಿ ಇಲ್ಲ ಅಂತ. ಇವತ್ತು ಭಾರತೀಯ ಜನತಾ ಪಾರ್ಟಿ, ಕೇಂದ್ರ ಸರ್ಕಾರ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಜನ BJPನ ಭ್ರಮನಿಷ್ಠರಾಗಿದ್ದಾರೆ. ಅದರ ವಿರುದ್ಧ ನೀವು ಹೋರಾಟ ಮಾಡಬೇಕಾಗಿದೆ. ಇವತ್ತು ಏನು ಈ ಧರಣಿ ಮೂಲಕ ಇವತ್ತು ರಾಜಭವನ್ ಹೋಗಿ ಮೂಲಕ ನಾವು ರಾಷ್ಟ್ರಪತಿ ಮನವಿಯನ್ನು ಕೊಡ್ತೀವಿ. ಈ ಹೋರಾಟಕ್ಕೆ ನಾವೆಲ್ಲ ಸೇರಿ ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಪಂಚಾಯತಿಗಳಲ್ಲಿ, ಬ್ಲಾಕ್ಗಳಲ್ಲಿ, ತಾಲೂಕುಗಳಲ್ಲಿ ಯಾಕೆ ಈ ಬದಲಾವಣೆ ಮಾಡಿದ್ರು, ಇದರಿಂದ ಜನರಿಗೆ ಏನು ಸಮಸ್ಯೆ ಆಗುತ್ತೆ, ಈ ವಿಚಾರಗಳನ್ನು ಹೇಳುವಂತಹ ಕೆಲಸ ನೀವು ಮಾಡೋಣ ಅಂತ ಮಾತನ್ನು ಹೇಳ್ತಾ, ಇದೊಂದು ಭಂಡ ಸರ್ಕಾರ, ಜನಪರ ಸರ್ಕಾರ ಕಳೆದ 12 ವರ್ಷ ಈ ದೇಶ ಜನರ ಮೂರ್ಖನ ಮಾಡಕ್ಕೆ ಹೊರಟಿರುವಂತಹ ನರೇಂದ್ರ ಮೋದಿಯವರು ಇವತ್ತೇನಾದರೂ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಕೊಡಬೇಕು. ಅಷ್ಟು ಸುಳ್ಳುಗಳು ಹೇಳಂತ ಮಾತನ್ನು ಮಾಡಿದ್ದಾರೆ ಅಂತ ಮಾತನ್ನು ಹೇಳ್ತಾ ಜನ ತಕ್ಕ ಪಾಠ ಕಲಿಸ್ತಾರೆ ಮುಂದಿನ ದಿನಗಳಲ್ಲಿ. ಆ ಹಿನ್ನೆಲೆ ಈ ಹೋರಾಟದ ಮೂಲಕ ಜನಜಾಗೃತಿ ಮಾಡೋಂಥ ಕೆಲಸ ನೀವು ಮಾಡೋಣ ಅಂತ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.